ಈ ವಾಕ್ಯ ನಾವು ಸುಮ್ಮನೆ ಬರೋದು ಹೋಗೋದು ಡ್ಯಾನ್ಸ್ ಮಾಡೋದು ತಿನ್ನೋದು ಉಣ್ಣೋದು ಇದೇ ತರ ಆಗ್ಬಾರ್ದು ನಮ್ಮ ಜೀವನ. ಅರ್ಥ ಆಯ್ತಾ? ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಗಳು ಆಗಬೇಕೆಂಬುದಾಗಿ ಬಯಸೋದಾದರೆ ಮೊಟ್ಟ ಮೊದಲದಾಗಿ ನಾವು ಬದಲಾಗಬೇಕು. ಯಾವುದ್ರಲ್ಲಿ ಬದಲಾಗಬೇಕು? ಕುಂತ್ ಬಿಡೋ ಸುಮ್ಮನೆ ಅಲ್ವಾ? ಬದಲು ಯಾವ್ದ್ರಲ್ಲಿ ಆಗ್ಬೇಕು? ಈ ರೀತಿಯ ಕುಂತ್ರೆ 3 ಗಂಟೆ ಆದ್ರೂ ಮುಗಿಯಂಗಿಲ್ಲ ಪರೇರ್. ಕೇಳಿಸ್ಕೊತಾ ಇದ್ದೀರಿ? ಒಂದ್ ತಾಸು ಹೋಗಿ ಬರ್ತೀನಿ ಅಂತ ಹೇಳಿ ಬಂದಾಡು ಚಿಕ್ಕ ಹುಡುಗಿ ವಾಪಸ್ ಮಗು ಅಳ್ತೈತಿ ಸಂಭಾಸು ಬರ್ತೀನಿ ಒಂದ್ ತಾಸಿನಾಗ ಅಂತ ಹೇಳಿ ಬಂದಾರ ಅವ್ರು. ಸೊ ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ, ವಾಕ್ಯದ ಗುಡಾರ್ಥಗಳು ಏನಿದಾವೆ, ವಾಕ್ಯದ ಮರ್ಮಗಳೇನಿದಾವೆ, ದೇವರ ಮಾತುಗಳು ಯಾವ ರೀತಿಯಾಗಿದ್ದಾವೆ, ನಾವು ಆ ದೇವರ ಮಾತುಗಳನ್ನ ಯಾವ ರೀತಿಯಾಗಿ ನಾವು ಸ್ವೀಕಾರ ಮಾಡ್ಕೊಳ್ತಾ ಇದ್ದಾವೆ ನಮ್ಮ ಜೀವನದಲ್ಲೇ. ದೇವರ ಮಾತುಗಳು ಎಲ್ಲಿ ಹುಡುಕ್ಬೇಕ್ರಿ? ಎಲ್ಲಿ ಹುಡುಕ್ಬೇಕ್ರಿ? ದೇವರ ಮಾತುಗಳನ್ನ ನಾವು ಸತ್ಯವೇದದಲ್ಲಿ ಹುಡುಕಲ್ಪಡಬೇಕು ಅಲ್ವಾ? ಹಾಗಾದರೆ ಕ್ರಿಸ್ತನ ಜನನದ ಕುರಿತಾಗಿ ನಾವು ಇವತ್ತು ದೇವರ ಸಮ್ಮುಖದಲ್ಲಿ ಬಂದಿದ್ದೀವಿ ಅಂದ್ಮೇಲೆ ಆ ದೇವರ ಗೂಢಾರ್ಥಗಳನ್ನ, ದೇವರ ರಹಸ್ಯಗಳನ್ನ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿರುವಂತದ್ದಾಗ್ತದ ಪ್ರಿಯರೇ. ಹಲ್ಲೆಲೂಯಾ. ಯಾರೋ ಒಬ್ಬರು ಪಾಸ್ಟ್ ಬರ್ತಾ ಇದಾರಂತ ನನ್ನ ನೀವು ಮೆಸೇಜ್ ಕೊಡಂಗಿಲ್ಲೇನ್ರಿ ಬ್ರದರ್ ಅಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓದ್ರಿ, ಮುಂದೇನು ಹೇಳ್ತಾ ಇದ್ದ ವಾಕ್ಯ? ಯೇಸು ಕ್ರಿಸ್ತನ ಜನನವು ಹೇಗಾಯಿತು ಎಂಬುದಾಗಿ ನಾವು ತಿಳ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು? ಯೇಸು ಕ್ರಿಸ್ತನು ಜೀವಿಸುವಂತ ಜನ್ಮದ ದಿನದ ಕುರಿತಾಗಿ ತಿಳ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕ್ರಿ? ಇದೀರಾ? ಎಲ್ರು ಇದೀರಾ? ಯೇಸು ಕ್ರಿಸ್ತನ ಕುರಿತಾಗಿ ನಾವು ತಿಳ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ಸತ್ಯವೇದವನ್ನ ನಾವು ಓದುವಾಗ ಅಲ್ವಾ? ಸತ್ಯವೇದವನ್ನ ಓದುವಾಗ ದೇವರ ಆತ್ಮನು ವಾಕ್ಯಗಳ ಮುಖಾಂತರವಾಗಿ ಮಾತನಾಡುವ ದೇವರು ನನ್ನ ಮತ್ತು ನಿಮ್ಮ ದೇವರಾಗಿದ್ದಾರೆ. ಆತನೇ ಜೀವವುಳ್ಳ ನಜರೇತಿನ ಯೇಸು ಕ್ರಿಸ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ರಹಸ್ಯಗಳನ್ನ, ಗೂಢಾರ್ಥಗಳನ್ನ, ಪ್ರಕಟಣೆಗಳನ್ನ, ಪ್ರವಾದನೆಗಳನ್ನ, ಯೇಸು ಕ್ರಿಸ್ತನ ಜೀವವುಳ್ಳ ಮಾತುಗಳನ್ನ ನಾವು ತಿಳ್ಕೊಳ್ಬೇಕೆಂಬುದಾಗಿ ಬಯಸೋದಾದರೆ ನಾವು ದೇವರನ್ನ, ದೇವರ ಮಾತುಗಳನ್ನ, ದೇವರ ಜೀವವುಳ್ಳ ವಾಗ್ದಾನಗಳನ್ನ ದೇವರ ವಾಕ್ಯದಲ್ಲಿ ಹುಡುಕುವಂತವರಾಗಲ್ಪಟ್ಟಿರಬೇಕು ಅಲ್ವಾ? ಹುಡುಕ್ತಾ ಇದ್ದೀವ ನಾವು? ನಾವೆಲ್ಲರೂ ಸಂಡೆ ಕ್ರೈಸ್ತರಾಗ್ಬಿಟ್ಟಿದ್ದೀವಿ ಅಲ್ವಾ? ಕ್ರಿಸ್ಮಸ್ ಕ್ರೈಸ್ತರಾಗೋದು ಬೇರೆ. ಸಂಡೆ ಕ್ರೈಸ್ತರು ಸಭೆ ಬರುವಾಗ ಮಾತ್ರ ಸತ್ಯವೇದ ತೆಗೆದುಕೊಂಡು ಬರೋದು. ಯೇಸು ಎಂಬ 2 ಅಕ್ಷರದಲ್ಲಿ ಎಷ್ಟು ಪವರ್ ಇದೆ ಗೊತ್ತಾ? ಎಷ್ಟು ಶಕ್ತಿ ಇದೆ ಗೊತ್ತಾ? ಯೇಸು ಎಂಬುದಾಗಿ ನೀವು ಮನಪೂರ್ವಕವಾಗಿ ಉಚ್ಚಾರ ಮಾಡುವಾಗ, ಯೇಸು ಎಂಬುದಾಗಿ ನೀವು ಮನಪೂರ್ವಕವಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ, ಬೇಡಿಕೊಳ್ಳುವಾಗ, ಕೇಳಿಕೊಳ್ಳುವಾಗ, ಹೇಳಿಕೊಳ್ಳುವಾಗ ದೇವರು ನಮ್ಮ ಎಲ್ಲ ಅವಶ್ಯಕತೆಗಳಿಂದ ಬಿಡಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯನ ಕೂಡ ಹಾಗೆ ಹೇಳುತ್ತೆ, ನೀವು ಸತ್ಯವನ್ನ ತಿಳ್ಕೊಡ್ರಿ, ಆ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ ಅಲ್ವಾ? ಹಾಗ ತಿಳ್ಕೊಂಡಿದೀವಲ್ವ ನಾವು ಯೇಸು ಸ್ವಾಮಿ ಬಗ್ಗೆ? ಗೊತ್ತಲ್ವಾ? ದೀಕ್ಷಾಸನ ತೆಗೆದುಕೊಂಡಿದ್ದೀವಿ, ಕರ್ತನ ಮೆಸ್ತುಗೊಳ್ತೀವಿ, ವಾರ ಉಪವಾಸ ಮಾಡ್ತೀವಿ, ದಶಮ ಭಾಗ ಕೊಡ್ತೇವೆ, ಕಾಣಿಕೆಗಳು ಕೊಡ್ತೇವೆ,
ಹರಕೆಗಳನ್ನು ತೀರಿಸಲ್ಪಡ್ತೇವೆ. ಇಷ್ಟೆಲ್ಲ ಮಾಡಿದ್ರ ಮೇಲೆ ಕೂಡ ಒಂದು ಹೊಟ್ಟೆ ನೋವು ಕಡಿಮೆ ಆಗೋದಕ್ಕೆ ಒಂದೊಂದು ತಿಂಗಳು ಟೈಮ್ ಬೇಕೇನ್ರಿ? ನಮಗೆ ಬೇಕಾ? ಬೇಕಾ? ನಾವು ಸಮಾಧಾನ ನೆಮ್ಮದಿಯನ್ನು ಹೊಂದ್ಕೊಳ್ಳೋದಕ್ಕೆ 4-5 ತಿಂಗಳು ಟೈಮ್ ಬೇಕಾ? ಯೇಸು ಎಂಬ 2 ಅಕ್ಷರದ ಅರ್ಥ ನನ್ನನ್ನ, ನಿನ್ನನ್ನ, ನಿಮ್ಮನ್ನ ನರಕದ ಬಾಗಿಲುಗಳಿಂದ, ಪಾಪದ ಬಂಧನಗಳಿಂದ, ಶಾಪಗಳಿಂದ, ಇದು ಎಲ್ಲದರಿಂದ ಬಿಡುಗಡೆ ಮಾಡಿ ನಿತ್ಯ ಜೀವದ ದಾರಿಗೆ, ನಿತ್ಯ ಪರಲೋಕದ ದಾರಿಗೆ ತೆಗೆದುಕೊಂಡು ಹೋಗುವಂತದ್ದೇ ನನ್ನ ಜೀವವುಳ್ಳ ನಜರೇತಿನ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಹಾಗಾದ್ರೆ ದೇವರನ್ನ ನಂಬಿದೀವ? ಯೇಸು ಕ್ರಿಸ್ತನ ನಂಬ್ಕೊಂಡಿದ್ದೀವ? ಯೇಸು ಕ್ರಿಸ್ತ ನಂಬಿದೀವ? ನಂಬಿದೀವೋ ನಂಬಿಲ್ವೋ? ನಂಬಿದ ಆದ್ಮೇಲೆ ನಮ್ಮ ಜೀವನದಲ್ಲಿ ನಾವು ಅನುಕೂಲವಾಗಿ ಎಲ್ಲ ನಡೀತಾ ಇದೆಯಾ? ನಡೀತಾ ಇದೆಯಾ? ನಾವೇ ದೇವರ ಮಾರ್ಗದಲ್ಲಿ ಇಲ್ಲ. ಯಾವಾಗ ಒಬ್ಬ ಮನುಷ್ಯನಿಗೆ ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳು, ಸಮಸ್ಯೆಗಳು, ರೋಗಗಳು, ವ್ಯಾಧಿಗಳು ಮುಚ್ಚಿಕೊಳ್ಳುತ್ತಾವೋ ಆ ಸಮಯದಲ್ಲೇ ನಾವು ದೇವರನ್ನ ಹುಡುಕೋದಕ್ಕೆ ಹೋಗ್ತೀವಿ. ಅಲ್ಲಿ ಉತ್ತರ ಸಿಗದೆ ಇದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನಂಬಿಕೆಯಲ್ಲಿ ಬಿದ್ದು ಹೋಗ್ತೇವೆ. ಕೇಳಿಸ್ಕೊತಾ ಇದ್ದೀರಾ? ಗಮನಿಸಿ ನನ್ನ ಕಡೆಗೆ. ರಹಸ್ಯಗಳನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಇಲ್ಲ, ಯೇಸು ಕ್ರಿಸ್ತನ ಕುರಿತಾಗಿ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ನಾವು ಏನಾದರೂ ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ತಾ ಇರೋದಾದರೆ ನನ್ನ ನಿಮ್ಮ ಜೀವನ ಇದ್ದ ಹಾಗೆ ಇರೋದಕ್ಕೆ ನನ್ನ ದೇವರು ಬಿಡುವುದಿಲ್ಲ. ಹಾಗಾದ್ರೆ ತಿಳ್ಕೊಂಡಿದ್ದೇವೆ ಯೇಸು ಸ್ವಾಮಿ ಬಗ್ಗೆ? ನಮಗೆ ಗೊತ್ತಿರೋದು ಯೇಸು ಸ್ವಾಮಿ ದೇವರು, ಆತನನ್ನು ಸಿಲುಬೆಗೆ ಹಾಕ್ತಾರೆ, ಪುನರುತ್ಥಾನ ಹೊಂದ್ತಾನೆ, ತಿರ್ಗಾ 3 ದಿನದಲ್ಲಿ ಎದ್ದು ಬರ್ತಾರೆ, ನಮ್ಮ ಎಲ್ಲ ಪಾಪಗಳಿಗೋಸ್ಕರ ಸತ್ತಿದ್ದಾರೆ. ಅಲ್ವಾ? ಅಲ್ವಾ? ಅರ್ಥ ಆಗತೈತ್ರಿ? ಇಷ್ಟೇ ಗೊತ್ತು. ದೇವರ ಗೂಢಾರ್ಥಗಳನ್ನ, ದೇವರ ರಹಸ್ಯಗಳನ್ನು ತಿಳ್ಕೊಳ್ಬೇಕು. ನಾವೇನ್ ಮಾಡ್ತಾ ಇದ್ದೀವಿ? ನಮಗೇನ್ ಬೇಕಾಗಿದೆ ಅಲ್ವಾ, ಅದನ್ನ ದೇವರ ಮುಂದೆ ಡಿಮಾಂಡ್ ಮಾಡ್ತೀವಿ. ಯಾವುದ್ರ ಮುಖಾಂತರ? ಪ್ರಾರ್ಥನೆ ಮುಖಾಂತರವಾಗಿ, ಉಪವಾಸ ಮುಖಾಂತರವಾಗಿ. ನಮಗೆ ದೇವ್ರ ಬಗ್ಗೆ ಗೊತ್ತೇ ಇಲ್ಲ ಕ್ಲಿಯರ್ ಆಗಿ. ನಾವು ದೇವ್ರ ಬಗ್ಗೆ ತಿಳ್ಕೊಳ್ತಾನೆ ಇಲ್ಲ. ಆದರೆ ಯೇಸು ಕ್ರಿಸ್ತನನ್ನ ಅರಿಯುವುದೇ ನಿತ್ಯ ಜೀವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಯೇಸು ಎಂಬ ಹೆಸರು ಹೇಳಿದ್ರೇನೆ ರೋಗವಾಸಿ ಆಗ್ತವೆ. ಯೇಸು ಎಂಬ ಹೆಸರು ಹೇಳಿದರೆ ಕಾಯಿಲೆಗಳು ಬಿಟ್ಟು ಹೋಗ್ತವೆ. ಯೇಸು ಎಂಬ ಹೆಸರು ಹೇಳಿದರೆ ಎಲ್ಲ ಬಂಧನಗಳು ಬಿಡುಗಡೆ ಆಗ್ತವೆ. ಆ ಯೇಸು ನಮ್ಮ ಒಳಗಡೆ ಇದ್ದಾರ? ಸುಮ್ಮನೆ ಹಾಡ್ತೀವಿ ನಾವು, ಈ ಹೃದಯ ಎಂಬ ಮನೆಯಲ್ಲಿ ಬಾ ಯೇಸು, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಇದಾರ ನಮ್ಮ ಹೃದಯದಲ್ಲಿ ನಿಜವಾಗ್ಲೂ ಯೇಸು ಸ್ವಾಮಿ? ಇದಾರ? ಎಲ್ಲ? ಅಲ್ಲೆಲ್ಲಯ್ಯ, ಅಲ್ಲೆಲ್ಲಯ್ಯ. ಯೇಸು ಸ್ವಾಮಿ ಯಾರ ಹೃದಯದಲ್ಲಿ ಬರ್ತಾರೋ ಅವರ ಜೀವನ ಇದ್ದ ಹಾಗೆ ಇರುವುದಿಲ್ಲ. ಕೇಳಿಸ್ಕೊತಾ ಇದ್ದೀರಾ? ಒಂದು ಟೆಸ್ಟ್ ಮನೆ ಹೇಳ್ತೀನಿ ನಿಮಗೆ. ಅವ್ರ ಅಂಟಿ ಇದ್ದಾರೆ ಇಲ್ಲೇ, ಗೊತ್ತಾಗಲಿ ದೇವ್ರು ಎಷ್ಟು ಕಾರ್ಯ ಮಾಡ್ತಾರಂತ. ಸಂಡೆ ಅವ್ರ ಮಗಳಿಗೆ ಅಡ್ಮಿಟ್ ಮಾಡ್ತಾರೆ. 14 ವರ್ಷಗಳಿಂದ ಅವ್ರ ಮಕ್ಕಳು ಇರೋದಿಲ್ಲ. ಅವ್ರ ಮಗಳಿಗೆ ಎಲ್ಲೋ ಒಂದು ಮದುವೆಗೆ ಹೋಗ್ತಾ ಇರ್ತಾರೆ, ಅಲ್ಲಿ ಮಾತಾಡ್ತಾ ಇರ್ತಾರೆ ಬೇರೆ ಮಗನ್ ತನ್ನ ಸಾಕ್ಬೇಕೆಂಬುದಾಕಿ. ಕೇಳಿಸ್ಕೊತಾ ಇದ್ದೀರಾ? ಅವಾಗ